ಇಲ್ಲಿ ಯಾವ ಒಂದು ನೆನ್ನೆ ರಿಲೀಸ್ ಆಗಿದೆಯಲ್ಲ ಆ ಒಂದು ಕ್ಯಾಸೆಟ್ ಅಲ್ಲಿ ಚರ್ಚೆಗಳು ಮಾಡ್ಕೊಂಡಿದ್ದೀರಿ ಆಡಿಯೋದಲ್ಲಿ, ಅದರ ಪ್ರಕಾರ ಈ ಎಲ್ಲ ಕ್ಯಾಸೆಟ್ಗಳನ್ನ ಸಾರ್ವಜನಿಕವಾಗಿ ಹಂಚತಕ್ಕಂಥ ಕೆಲಸಕ್ಕೆ ನೀವೇ ಸೂತ್ರಧಾರರು. ಇಲ್ಲಿ ಬಹಳ ಸಂದರ್ಭ ಹೇಳಿದ್ದೀರಿ ನೀವು, ಕುಮಾರಸ್ವಾಮಿ ಯಾಕಪ್ಪ ಇಷ್ಟೊಂದು ಮಾತಾಡ್ತಾರೆ ಅಂತೇಳಿ. ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಗೊತ್ತಲ್ಲಿ. ಈ ಸಿಡಿ ಇವೆಂತವರಿಗೆ ಪೆಂಡ್ರೈವ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನನಗೆ ವಿಜ್ಞಾನ ಹೇಳಿದ್ರು, ಇದೇ ಬಿಡಿ, ಇದು ಪೆಂಡ್ರೈವ್ ಅಲ್ಲಿ ಮತ್ತೆ ಇರೋದು ಅಂತೇಳಿ. ನಮ್ಮ ಕನಸು ಮನಸ್ಸಲ್ಲೂ ನಾನು ಸಿನಿಮಾ ಎಕ್ಸಿಬಿಟ್ರೆ ಹೊಳೆನರಸೀಪುರದಲ್ಲಿ ವೃತ್ತಿ ಪ್ರಾರಂಭ ಮಾಡಿದ್ದು ಸಿನಿಮಾ ಎಕ್ಸಿಬಿಟರ್ ಆಗಿ. ಆದ್ರೆ ನಾನು ಬಂದಂತ ಎಕ್ಸಿಬಿಟರ್ ಬೇರೆ, ನಿಮ್ಮ ಎಕ್ಸಿಬಿಟರ್ ಲೈನ್ ಬೇರೆ. ಅಪ್ಪ ಹೇಳಿದ್ದಾರಲ್ಲ ಖರ್ಗೆ ಅವರು ಇವತ್ತು ಎಕ್ಸಿಬಿಟರ್ ಬೇರೆ ಇರುತ್ತೆ. ಹೌದು, ಆ ಎಕ್ಸಿಬಿಟರ್ ನಿಮ್ಮ ಪಕ್ಕದಲ್ಲೇ ಇರೋದಪ್ಪ. ಪರಮೇಶ್ವರ್ ಅವರೇ, ತಿಮಿಂಗಲ ಅಂತ ನಾನೆಲ್ಲ ಹೇಳಿದ್ದೆ ದೊಡ್ಡ ತಿಮಿಂಗಲದ ಬಗ್ಗೆ, ನಿಮ್ಮ ಮಂಡ್ಯ ಶಾಸಕ. ನಾನು ಸಿಗ್ತಾರಿರಪ್ಪ ನಿಮ್ ದೊಡ್ಡ ತಿಮಿಂಗಲ ಅಂತ ನಿಮ್ಮ ಪಕ್ಕದಲ್ಲಿ ಅವ್ರ ಕೇಳಿ. ಇಲ್ಲಿ ಯಾವ ಶಿವಕುಮಾರ್ ಅವರ ನಿಮ್ಮ ಆಡಿಯೋ ಇದೆಯಲ್ಲ, ಈಗ ಶಿವರಾಮೇಗೌಡ ಅಲ್ಲಿಂದ ಹೀಗೆ ಶಿವಕುಮಾರ್ ಅವರು ದೇವರಾಜೇಗೌಡರ ಆಡಿಯೋದಲ್ಲಿ ಏನಿದೆ ಅದರ ಪ್ರಕಾರ ಇವತ್ತು ಈ SIT ಏನಾದರೂ ಪಾರದರ್ಶಕವಾದ ತನಿಖೆ ನಡೆಯಬೇಕು ಅಂದರೆ ಸಿದ್ದರಾಮಯ್ಯ ಇದ್ರೆ ಇವತ್ತು ಶಿವರಾಮೇಗೌಡ ಶಿವಕುಮಾರ್ ಇಬ್ಬರು ಮೇಲೂ ಕೇಸ್ ಮೊದಲಾಗಬೇಕಾಗಿದೆ. ಈಗ ಈ ಕೇಸ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಅಬೇಟ್ಮೆಂಟ್ ಆಫ್ ಕ್ರೈಮ್ ಸೆಕ್ಷನ್ 107, ಅಬೇಟರ್ ಸೆಕ್ಷನ್ 108, ಕನ್ಸೀಲಿಂಗ್ ಕ್ರೈಮ್ ಸೆಕ್ಷನ್ 202, violating oath of office schedule 3rd of the Constitution of India. ಇದೆಲ್ಲ ಅಪ್ಲೈ ಆಗ್ತದೆ ಸರ್. ಮಾನ್ಯ ನಿಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ನಾವೇ ಸುಲಭ ಕೋರಲ್ಲ. ನಾನು ಈ ರಾಜ್ಯದ ನನ್ನ ತಾಯಂದರಿಗೆ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಒಂದೇನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಆ ತಾಯಂದರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ ಯಾರು ಸರಿ ಇದ್ದಾರೋ ಆ ತಾಯಂದರಿಗೆ ಒಂದು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಇದು ನಿಮ್ಮ ಫೋಟೋಗಳು, ಯಾರ ಫೋಟೋಗಳು, ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ. ನಾನಂತೂ ಆ ವಿಡಿಯೋ ನೋಡಿಲ್ಲ. ಆ ತಾಯಂದ್ರು ಇದರಲ್ಲಿ ಇರ್ತಕ್ಕಿದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು. ಆಮೇಲೆ ಅದು ಎಂದು 2976 ಅಂತೆ. 2976 ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತೆ. ಈಗೇನು ನೀವು ಬಹಿರಂಗಗೊಳಿಸಿದ್ದೀರಿ. ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರು ಬಂದಿದ್ದಾರೆ, ಅದು ನಿಮ್ಮಗಳ ಒತ್ತಡಗಳಲ್ಲಿ. ಅದೇ ಇದೇನು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನು ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೂಡ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತಾರೆ ಅಂತೇಳಿ ಆಯಮ ಬೇರೆ ಇವತ್ತೊಂದು ಹೇಳಿಕೆ ನೋಡಿದೆ. ಇವತ್ತು ಅವ್ರಿಗೆ ಹೇಳ್ತೀನಿ, ಮಾತಾಯಿಗೆ ಏನ್ ನಡೀತಾ ಇದೆ ಪಾಪ, ನೀವು ಯಾಕೆ ಕೂತಿದ್ದೀರಿ, ಮಹಿಳೆಯ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ ನೋಡಿ. 20 ದಿವಸದ ಯಾವ ರೀತಿ ತನಿಖೆ ನಡೀತಿದೆ, ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ? ರಾಹುಲ್ ಗಾಂಧಿ 400 ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು. 400 ಜನದ್ದು ರೇಪ್ ಆಗಿದೆ ಅಂತ ಹೇಳಪ್ಪ ರಾಹುಲ್ ಗಾಂಧಿ ಅವರೇ. ನಿಮ್ಮ ಹತ್ರ ಎಷ್ಟೆಲ್ಲ ಮಾಹಿತಿ ಕಳಿಸಪ್ಪ ಅವ್ರನ್ನ. ಪಾಪ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾವ್ರಲ್ಲ, JDSನವರಾಗಲಿ BJಪಿಯವರಾಗಲಿ ಆ ಮಹಿಳೆಯರಿಗೆ, ಸಂತ್ರಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ
ಅವ್ರ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನೀವೇನ್ ಮಾಡಬೇಕು? ನೀವೇನ್ ಮಾಡಿದ್ದೀರಿ? ನೀವು ಅವ್ರ ಫೋಟೋಗಳು, ಪಾಪ ಅವ್ರ ಫೋಟೋಗಳು ಅದಕ್ಕೆ ಇದಾರೋ ಇಲ್ವೋ, ಯಾರ ಫೋಟೋಗಳು ತೆಗೆದು ಹಾಕೊಂಡಿದ್ರು, ಆ ಕುಟುಂಬಗಳನ್ನ ಹಾಳು ಮಾಡಿದ್ರು ನೀವು. ಯಾರ್ಯಾರ ಫೋಟೋ ಯಾವ್ಯಾವ ದೇಶ ತೆಗೆದುಹಾಕಿದ್ರು. ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದೀರಿ, ನಮ್ಮ ಮಾಧ್ಯಮ ಸ್ನೇಹಿತರು. ಅದ ರಶ್ಮಿಕಾ ಮಂದಣ್ಣ, ನಮ್ಮ ಕನ್ನಡದ ಹೆಣ್ಮಗಳು, ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬಂದು ಆ ಹೆಣ್ಮಗಳ ಫೋಟೋ ಯಾವ ರೀತಿ ತೋರಿಸ್ತದೆ ಬಂದಿದೆ ಅಂತೇಳಿ. ಈ ಇನ್ನೊಬ್ಳು ಹೆಣ್ಮಗಳು ಅದು ನಂದಲ್ಲ ಅಂತೇಳಿ ಸೈಬರ್ ಕ್ರೈಮ್ ಕೊಟ್ಟು ತನಿಖೆ ಮಾಡಿ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರ ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳಿದೆ, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕುಗ್ಗಬೇಡಿ ಮಾನಸಿಕವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.